ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸೊ ಆಫ್ಟರ್ ಒಂದು ಮಂತೇನೋ ಆಗಿರಬೇಕು, ನಾವು ಲಾಸ್ಟ್ ಟ್ರಿಪ್ಪು ನಮ್ಮದು ಕೇರಳ ಆಗಿತ್ತು. ಓಕೆ, ಫುಲ್ಲು ರೆಡಿ ಆಗಿದ್ದೀವಿ. ಸೊ ಗಾಡಿನ ಹೊರಗಡೆ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ಸ್ನೇಹಿತರೆ, ಈಗ ಡೈರೆಕ್ಟ್ ಇಲ್ಲಿಂದ ಎತ್ತಿನಭುಜ ಅಂತ ಪ್ಲೇಸು. ಸೊ ಅದನ್ನು ಫಸ್ಟು ನಾವು ನೋಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ ಜೊತೆ ರೈಡ್ ಮಾಡ್ತಾ ಇದ್ದೀನಿ. ಕಾಲೇಜಿನ ಸ್ನೇಹಿತರು ಕೂಡ. ಈ ಲೈಫೇ ಗೋಲ್ಡನ್ ಲೈಫ್ ಗುರು, ಏನು ಹೇಳಿ, ಆ ಲೈಫಲ್ಲಿ ಕಳೆದಿರೋ ದಿನಗಳು ನಿಜಕ್ಕೂ ಹೇಳ್ತೀವಲ್ಲ, ಗೋಲ್ಡನ್ ಲೈಫ್. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ತುಂಬ ದಿನದ ನಂತರ ಸ್ನೇಹಿತರೆ ಇವತ್ತು ನಾವೊಂದು ಟ್ರಿಪ್ಪಿಗೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ಇದು 2 ಡೇ ಟ್ರಿಪ್ ಆಗಿರುತ್ತೆ ಸ್ನೇಹಿತರೆ, ಅಷ್ಟೇ. 2 ಡೇಸ್ ಆಗಿರುತ್ತೆ. ಸೊ ಸ್ನೇಹಿತರೆ, ನಮ್ಮ ಗಾಡಿ ಕೂಡ ಫುಲ್ಲು ರೆಡಿ ಇದೆ. ನೀವೆಲ್ಲ ಅಂದ್ಕೊಂಡಿದ್ರಿ ತುಂಬ ದಿನ ಆಯಿತು ಎಲ್ಲಿ ಲಾಗ್ ಇಲ್ಲ ಏನಿಲ್ಲ ಅಂತ. ಸೊ ನಮ್ಮ ಲಾಗು ಇನ್ಮೇಲೆ ಮಾನ್ಸೂನ್ ರೈಡು, ಸಣ್ಣ ಪುಟ್ಟ ರೈಡ್ಗಳು ಕಂಟಿನ್ಯೂಸ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಸ್ವಲ್ಪ 1 ವೀಕ್ 2 ವೀಕ್ ಡಿಲೇ ಆದರೂ ಕೂಡ ಕಂಟಿನ್ಯೂಸ್ ಆಗಿ ನಮ್ಮ ವ್ಲಾಗ್ಗಳು ಬರ್ತಾ ಇರುತ್ತೆ. ಸೊ ನಮ್ಮ ಗಾಡಿ ಫುಲ್ಲು ರೆಡಿ ಇದೆ. ಸೊ ಬನ್ನಿ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನೋಡ್ತಿರ್ಬೋದು, ಗಾಡಿ ಅಂತೂ ಫುಲ್ಲು ರೆಡಿ ಇದೆ. ಯಾವುದೇ ಥರ ತೊಂದರೆ ಇಲ್ಲ ಗಾಡಿಗೂ, ಫುಲ್ಲು ಕ್ಲಿಯರಾಗಿ ರೆಡಿಯಾಗಿದೆ ಗಾಡಿ. ಸೊ ಸ್ನೇಹಿತರೆ, ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸೊ ಆಫ್ಟರ್ ಒಂದು ಮಂತೇನೋ ಆಗಿರಬೇಕು, ನಾವು ಲಾಸ್ಟ್ ಟ್ರಿಪ್ಪು ನಮ್ಮದು ಕೇರಳ ಆಗಿತ್ತು. ಸೊ ಅದಾದಮೇಲೆ ಮತ್ತೆಲ್ಲಿಗೂ ಹೋಗಿಲ್ಲ. ಸೊ ಇವಾಗ ಏನಪ್ಪ ಅಂತಂದರೆ ಮಾನ್ಸೂನ್ ರೈಡ್ ಅಂತ ಮಾಡ್ತಾಯಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತ ಅಂತ ನಾನೆಲ್ಲ ನಿಮಗೆ ಮುಂದೆ ಹೇಳ್ತೀನಿ ಹೋಗ್ತಾ. ಮತ್ತು ನಮ್ಮ ಜೊತೆ ಇವತ್ತು ಯಾರ್ಯಾರು ಇದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಕೂಡ ನಿಮಗೆ ನಾನು ಹೇಳ್ತೀನಿ. ಸೊ ಬನ್ನಿ ಹೋಗುವ. ಓಕೆ, ಫುಲ್ಲು ರೆಡಿ ಆಗಿದ್ದೀವಿ. ಸೊ ಗಾಡಿನ ಹೊರಗಡೆ ತಂದು ಇಲ್ಲಿಂದ ಇವಾಗ ಡೈರೆಕ್ಟ್ ಮುಂದಿನ ಡೆಸ್ಟಿನೇಷನ್ ಏನು. ಸೊ ಇಲ್ಲಿಂದ ಹೊರಡದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನಮ್ಮ ಶಿವಮೊಗ್ಗನ ಇವಾಗ ಬಿಡ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು ಸರಿಯಾಗಿ 6:30 ಆಗಿದೆ. ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ, ಇವತ್ತಿನ ಜರ್ನಿ. ಸೊ 2 ದಿನದ ಜರ್ನಿ ಆಗಿರುತ್ತೆ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ಸ್ನೇಹಿತರೆ, ಈಗ ಡೈರೆಕ್ಟ್ ಇಲ್ಲಿಂದ ಎತ್ತಿನಭುಜ ಅಂತ ಪ್ಲೇಸು. ಸೊ ಅದನ್ನು ಫಸ್ಟು ನಾವು ನೋಡ್ತೀವಿ. ಎತ್ತಿನಭುಜ ಇವತ್ತು ಟ್ರೆಕ್ಕಿಂಗ್ ಪ್ಲೇಸ್ ಆಗಿರುತ್ತೆ ಸ್ನೇಹಿತರೆ. ಅದು ಟ್ರೆಕ್ ಮಾಡೋದಿರುತ್ತೆ, 4 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಸೊ ಅನುಭವ ಹೇಗಿರುತ್ತೆ ಏನು ಎತ್ತ ಅಂತ ನೋಡುವ. ಹೊಸದಾಗಿ ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಿರೋದು. ಸೊ ನಮ್ಮ ಫ್ರೆಂಡು 4 ಜನ ನಾವು ಬಂದಿರೋದು. ಯಾರ್ಯಾರಪ್ಪ ಅಂತ ಅಂದರೆ ನಿಮಗೆ ಅವ್ರು ಗೊತ್ತಿಲ್ಲ ಅನಿಸುತ್ತೆ. ನವೀನ್ ಅಂತ ಒಬ್ಬರು ನನ್ನ ಜೊತೆ ಅವರು ಇದ್ದಾರೆ, ಮತ್ತು ಅಭಿಷೇಕ್ ಮತ್ತು ಗಂಗಾರಾಮ್ ಅಂತ. ನಾವು 4 ಜನ ಸಡನ್ಲಿ ಬೇಗನೆ ಪ್ಲಾನ್ ಹಾಕಿ ಮಾನ್ಸೂನ್ ರೈಡ್ ಮಾಡ್ತಿರೋ ಅಂಥದ್ದು. ಸೊ ಹೇಗಿರುತ್ತೆ ಏನು ಎತ್ತ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಈ ಸಕ್ರೆಬೈಲ್ ರೂಟಿಗೆ ಹೋಗ್ತಾ ಇದ್ದೀವಿ. ಸೊ ಹಿಂಗೋಗಿ ಡೈರೆಕ್ಟ್ ಎತ್ತಿನಭುಜಕ್ಕೆ ಹೋಗೋದು. ಹೋಗ್ತಾ ಹೇಗಿರುತ್ತೆ ಡೆಸ್ಟಿನೇಷನ್ ಏನು ಎತ್ತ ಅಂತ ಎಲ್ಲ ನೋಡ್ಕೊಂಡು ಹೋಗುವ. ಸೊ ಆಫ್ಟರ್ ತುಂಬ ಲೇಟ್ ಆಗಿದೆ ಸ್ನೇಹಿತರೆ ವ್ಲಾಗ್ಸ್ಗಳು ಬರೋದು. ಸೊ ನನ್ನ ಲಾಸ್ಟ್ ರೈಡು ತಮಿಳ್ನಾಡು ಕೇರಳ ಆಗಿತ್ತು. ನಾನು ಅದಾದಮೇಲೆ ಮತ್ತೆ ಎಲ್ಲೂ ರೈಡ್ ಮಾಡಿರಲಿಲ್ಲ. ತುಂಬ ದಿನದ ನಂತರ ಈ ರೈಡ್ ಸ್ಟಾರ್ಟ್ ಆಗಿರುತ್ತೆ. 1 ಮಂತ್ ಆಗಿದೆ ಅನಿಸುತ್ತೆ ರೈಡಿಗೆ ಹೋಗಿ. ನಾನು ಇಲ್ಲಿಗೂ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಫೈನಲ್ ಮಾಡಿಕೊಂಡು ಒಂದು ರೈಡ್ನ ಮಾಡ್ತಾ ಇದ್ದೀವಿ. ಹೊಸ ಸ್ನೇಹಿತರು ಈ ಸಲ ಬರ್ತಾ ಇರೋದು. ನನ್ನ ಪಾರ್ಟ್ನರು ನಾನು ಇಬ್ಬರು ಇದ್ದೀವಿ. ಬಟ್ ನಮ್ಮ ಜೊತೆ ಬರ್ತಿರೋ ಇನ್ನಿಬ್ಬರು ಕೂಡ ಹೊಸಬ್ರು. ಅವರೇನು ವ್ಲಾಗ್ ಮಾಡಲ್ಲ. ಲಾಸ್ಟ್ ಟೈಮ್ ನವೀನ್ ಅವ್ರು ಇದ್ರು ವ್ಲಾಗ್ ಮಾಡ್ತಿದ್ರು. ಸೊ ಈ ಸಲ ಇವರು ವ್ಲಾಗ್ ಏನು ಮಾಡಲ್ಲ. ಸೊ ಯಾವ ಥರ ಫೀಲ್ ಹೇಗಿರುತ್ತೆ ಹೊಸಬ್ರು ನೋಡೋಣ. ನಮ್ಮ ರೈಡಿಗೆ ಅವರು ಹೊಂದ್ಕೊಳ್ತಾರೆ ಹೆಂಗೆ ಏನು ಅಂತ ನೋಡೋಣ. ಸೊ ಈಗ ತಾನೇ ಹೊರಟಿದ್ದೀವಿ. ಟೈಮ್ ಬಂದುಬಿಟ್ಟು 6:30 ಆಗಿದೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು 5 ಗಂಟೆಗೆ ಎದ್ದು ಹೋಗೋಣ ಅಂತ. ಸೊ ಏನು ಮಾಡ್ತೀರಾ ಗೊತ್ತಲ್ಲ, ಬೇಗ ಎದ್ದೇಳೋಕ್ಕಾಗಲ್ಲ, ಚಳಿ ಬೇರೆ. ಸೊ ಎದ್ದು ರೆಡಿಯಾಗಿ ಬರೋ ಅಷ್ಟರಲ್ಲಿ 6 ಗಂಟೆ ಆಯಿತು. ಇವಾಗ ಹೊರಟಿದ್ದೀವಿ. ಫಸ್ಟ್ನೇ ಪ್ಲೇಸು ಎತ್ತಿನಭುಜ ಟ್ರೆಕ್ಕಿಂಗ್ ಪ್ಲೇಸು. 4 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಸೊ ಹೇಗಿರುತ್ತೆ ನೋಡುವ ಬನ್ನಿ ಸ್ನೇಹಿತರೆ. ಹ್ಯಾವನ್ ಪ್ಲೇಸಿಗೆ ನಿಮಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ
ವೀಡಿಯೋಗಳನ್ನ ಶೇರ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ನೀವು ತುಂಬ ಜನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಹೋಗುವ ಮುಂದೆ. ಶಿವಮೊಗ್ಗದಿಂದ ಎತ್ತಿನಭುಜ 108 ಕಿಲೋಮೀಟ್ರ್ ಇದೆ. ಇಲ್ಲೇ 108 ಕೂಡ ಬರ್ತಾ ಇದೆ. ಕಿಲೋಮೀಟ್ರ್ ಕೂಡ ಅಷ್ಟೇ ಇರೋದು, 108. ಚಿಕ್ಕಮಂಗ್ಳೂರು ಅಲ್ವಾ, ನಮ್ಮ ಕರ್ನಾಟಕ, ನಮ್ಮ ಚಿಕ್ಕಮಂಗ್ಳೂರು ಹೆಮ್ಮೆಯ ಕರ್ನಾಟಕ. ಸಾಕಷ್ಟು ಪ್ಲೇಸ್ ಇದಾವೆ ಸ್ನೇಹಿತರೆ. ನಾವು ಡೆಸ್ಟಿನೇಷನ್ ಆಗ್ತಿದ್ವಿ ಅಷ್ಟು ಅಲ್ಲಲ್ಲೇ ಪಕ್ಕದಲ್ಲೇ ಸಿಕ್ಕಾಪಡೆ ಪ್ಲೇಸಸ್ ಇದ್ದಾವೆ. ಸೊ ನಮಗೆ ಆದಷ್ಟು ವಾಟರ್ ಫಾಲ್ಸ್ಗಳನ್ನು ಮತ್ತು ಈ ಬೆಟ್ಟ ಗುಟ್ಟಗಳನ್ನು ಎಲ್ಲ ನೋಡ್ಕೊಂಬರೋಣ. ಎಲ್ಲವೂ ಚೆನ್ನಾಗಿದ್ದಾವೆ ಅನಿಸುತ್ತೆ. ಈ ಮಾನ್ಸೂನ್ ಟೈಮ್ ಅಲ್ವಾ, ಸೊ ಮಸ್ತಾಗೇ ಇರುತ್ತೆ ನೋಡೋಕ್ಕಂತೂ. ಸೊ ನೋಡುವ ಹೇಗಿದೆ ಏನೇನಂತ. ರೋಡ್ಗಳಂತೂ ಸೈಕಾಗಿದೆ. ಬೆಳಗಿನ ಜಾವ ಒಬ್ಬರು ಇಲ್ಲ. ಎತ್ತಿದ್ದೆ 96ಕ್ಕೆ ಇಟ್ಟಿದ್ದೀನಿ, ಇಳಿಸೇ ಇಲ್ಲ. ಕಾಣಿಸ್ತಿದೆ ಇಲ್ಲೋ ಗೊತ್ತಿಲ್ಲ. ನೋಡಿ ಅಷ್ಟರಲ್ಲೇ ಹೋಗ್ತಾ ಇದೆ. ರೋಡ್ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಪೀಸಾಗಿ ಹೋಗ್ತಾ ಇದ್ದೀವಿ. ಯಾರು ಟ್ರಾಫಿಕ್ ಇಲ್ಲ, ಏನಿಲ್ಲ, ಆರಾಮಿದೆ, ಎಲ್ಲ ಶಿಸ್ತು ಫ್ರೀ ಇದೆ. ಸೊ ನವೀನ್ ಅವರೇ ಚಿತ್ತಲ್ಪತ್ತಲಾಗಿದ್ದಾರೆ. ಬೆಳಿಗ್ಗೆ ಮಳೆ ಬೇರೆ ಹಿಡ್ಕೊಂಡ್ಬಿಟ್ಟಿದೆ. ಹೌದು, ಅದಕ್ಕೆ ಹೇಳ್ತಿರೋದು, ಮಾನ್ಸೂನು ಮಳೆ ಬರಲೇಬೇಕು, ಬರುತ್ತೆ. ಆದರೆ ಬೆಳಿಗ್ಗೆ ಬೇಗ ಬರ್ತಾ ಇದೆ, ಅದೇ ಒಂದು ಬೇಜಾರು. ಬೆಳಿಗ್ಗೆ ಒಂಚೂರು ದೂರ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಅಲ್ಲೇ ಮಳೆ ಸ್ಟಾರ್ಟ್ ಆದರೆ ಹೆಂಗೆ ಹೇಳಿ. ಸೊ ವೆಯ್ಟ್ ಮಾಡೋಣ ನಮ್ಮ ಸ್ನೇಹಿತರಿಗೆ. ಸೊ ಬಂದರು, ಹೋಗ್ತಾ ಇದ್ದಾರೆ. ಸ್ವಲ್ಪ ಯಾಕೋ ಲೇಟಾಗಿ ಪಿಕಪ್ ಆಗ್ತಿದ್ದಾರೆ ಸ್ನೇಹಿತರೆ. ಬೇಗ ಬರ್ತಾ ಇಲ್ಲ. ಮುಂದೆ ಹೀಗೆ ಆಗುತ್ತಾ ಇಲ್ಲ ನಮ್ಮನ್ನು ಪಿಕಪ್ ಮಾಡ್ಕೊತಾರ ನೋಡೋಣ. ಇದೇ ಥರ ಲೇಟ್ ಆದರೆ ನಮಗೂ ಲೇಟ್ ಆಗುತ್ತೆ. ರೈಡಲ್ಲಿ ಮೇನ್ ಏನಪ್ಪ ಅಂದರೆ ಫಸ್ಟು ಪಿಕಪ್ ಮಾಡ್ಕೋಬೇಕು ಕರೆಕ್ಟ್ ಟೈಮಿಗೆ. ಅದಾದ ನಂತರ ಹಿಂಗೆ ಹೋಗ್ತಾ ಇರಬೇಕು ಒಟ್ಟಿಗೆ. ಮಸ್ತ್ ಇರುತ್ತೆ ಅಲ್ವಾ. ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಫುಲ್ಲು ನೆನೆಯೋಕ್ಕೂ ಸ್ಟಾರ್ಟ್ ಆಗ್ತಾ ಇದ್ದೀವಿ ಇವಾಗಲೇ. ಒಳ್ಳೆ ಫೀಲ್ ಕೊಡ್ತಾ ಇದೆ ಇದಂತರೂ. ನೋಡ್ತಾ ಇರ್ಬೋದು ನೀವು, ಆ ಕಡೆ ಫುಲ್ಲು ಎಲ್ಲ ಇಡ್ನಿ ಮಳೆ. ಏನು ಹೇಳಿ, ಪ್ರಾಬ್ಲಮ್ ಗೊತ್ತಲ್ಲ, ಲೊಕೇಶನ್ ಹಾಕಿಲ್ಲ ಹಂಗೆ ಹಿಂಗೆ ಅಂತ ಇಲ್ಲೊಂದು ಅರ್ಧ ಗಂಟೆ ಕಳಿಸ್ಬಿಟ್ರು. ಇವರು ಅಲ್ಲೇ ಹೋಗ್ಬಿಟ್ಟಿದ್ದಾರೆ, ಉಡುಪಿಗೆ ಹೋಗ್ಬಿಟ್ಟಿದ್ರು ಅನ್ಸುತ್ತೆ. ಅಲ್ಲಿಂದ ಮತ್ತೆ ವಾಪಸ್ ಬಂದಿದ್ದಾರೆ. ಸೊ ಇಲ್ಲಿಂದ ಹೋಗುವ. ಸಾಕಣ, ಅದೆಷ್ಟು ನೋಡ್ತೀಯೋ ತೋ ಬೇಗ. ಮ್ಯಾಪ್ ಹಾಕೊಳ್ಳಲ್ಲ ಸ್ನೇಹಿತರೆ ನಮ್ಮ ಹುಡುಗರು, ಇದೇ ಮಿಸ್ಟೇಕ್ ಮಾಡ್ಕೊಳ್ಳೋದು. ಸೊ ಇಲ್ಲೊಂದು ಅರ್ಧ ಗಂಟೆ ಹೋಯ್ತು, ಸುಮ್ಮನೆ ಹೊರಡ್ಬೇಕು. ಫಸ್ಟು ಟೈಮ್ ಆಯಿತು, ಎತ್ತಿನಭುಜಕ್ಕೆ ಹೋಗುವ. ಮ್ಯಾಪ್ ಹಾಕಪ್ಪ ಅವಾಗ. ನಮ್ಮ ಪಾರ್ಟ್ನರ್ ಗೊತ್ತಲ್ಲ ಸ್ನೇಹಿತರೆ, ಕರೆಕ್ಟಾಗಿ ಮ್ಯಾಪ್ ಹಾಕ್ತಾ ಇರ್ತಾನೆ ಅವಾಗ. ಅದಕ್ಕೆ ಅವನಿಗೆ ಅಲ್ಲಿ ಕೂರ್ಸೋದು ಹಿಂದ್ಗಡೆ. ಸ್ನೇಹಿತರು ಮ್ಯಾಪ್ ಹಾಕ್ಕೊಂಡಿಲ್ಲ. ಈ ರೈಡ್ ಮಾಡ್ತಿರೋ ಇವ್ರ ಜೊತೆ ಏನಪ್ಪ ಅಂದರೆ ಹೆಂಗೆ, ಇವ್ರು ನಮ್ಮ ಸಬ್ಸ್ಕ್ರೈಬರು. ಸೊ ನಮ್ಮ ಜೊತೆ ರೈಡ್ ಮಾಡ್ಬೇಕಂತ ಭಾಳ ಆಸೆ ಅಂತೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ 1-2 ದಿನದ ರೈಡ್ ಇದು. ಕೇಳಿದ್ರು ಹೋಗ್ಬರೋಣ ಅಂತ. ಸೊ ಅದಕ್ಕೋಸ್ಕರ ಬರ್ತಾ ಇದ್ದೀವಿ. ಇವರು ನಮ್ಮ ಕಾಲೇಜಿನಲ್ಲೇ ಓದ್ತಾ ಇರೋದು. ಸೊ ಕಾಲೇಜು ನಮ್ಮ ಸಬ್ಸ್ಕ್ರೈಬರ್ ಜೊತೆ ರೈಡ್ ಮಾಡ್ತಾ ಇದ್ದೀನಿ. ಕಾಲೇಜಿನ ಸ್ನೇಹಿತರು ಕೂಡ. ಸೊ ಅವರು ಹೇಳಿದ್ದಕ್ಕೆ, ಅವರ ಒಪಿನಿಯನ್ ಮೇಲೆ ಇದೊಂದು ರೈಡು. ಸ್ನೇಹಿತರೆ, ಬಾಳೆಹೊನ್ನೂರಿಂದ ಮುಂದಕ್ಕೆ ಬಂದಿದ್ದೀವಿ. ನಮ್ಮ ನೇಚರ್ ಮತ್ತೆ ನಮ್ಮನ್ನು ವೆಲ್ಕಮ್ ಮಾಡ್ಕೊತಿದೆ. ಅದರಲ್ಲ ಫಾರೆಸ್ಟ್ ಏರಿಯಾ ಮಧ್ಯದಲ್ಲಿ ರೋಡು ತುಂಬ ಚೆನ್ನಾಗಿದೆ. ಕೊಟ್ಗೆಹಾಳ ಅಂತ ಇದೆ ಅಂತ ಊರ ಹೆಸರು. ನಮ್ಮ ಡೆಸ್ಟಿನೇಷನ್ಗೆ 40 ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಇಲ್ಲಿಂದ. ಇಲ್ಲಿ ನಮ್ಮ ಡೆಸ್ಟಿನೇಷನ್ ಬಂದ್ಬಿಡುತ್ತೆ. ಸೊ ಬಂದುಬಿಟ್ಟಿದ್ದೀವಿ. ಏನು ನಿಯರೆಸ್ಟ್ 40 ಕಿಲೋಮೀಟ್ರ್ ಅಷ್ಟೇ ಇರೋದು. ಈ ಲೈಫೇ ಗೋಲ್ಡನ್ ಲೈಫ್ ಗುರು. ಏನು ಹೇಳಿ, ಆ ಲೈಫಲ್ಲಿ ಕಳೆದಿರೋ ದಿನಗಳು ನಿಜಕ್ಕೂ ಹೇಳ್ತೀವಲ್ಲ, ಗೋಲ್ಡನ್ ಲೈಫ್ ಅಂತ ಅಂದ್ಕೊತೀನಿ. ಚೈಲ್ಡ್ಹುಡ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರಲ್ಲ, ಆ ಥರ. ಇನ್ಸ್ಟಾಗ್ ಲೈವ್ ಹೊಡೆದ್ಬಿಟ್ಟಿದ್ದಾನೆ. ಡೈರೆಕ್ಟ್ ಕಾಲೇಜ್ನವರೆಲ್ಲ ಬಂದು ನೋಡ್ತಿದ್ದಾರಂತೆ ನಮ್ಮ ರೈಡು. ಏನು ಹೇಳಿ, ನಮ್ಮನ್ನು ತೋರಿಸೋದಿದ್ರೆ ಲೈವ್ ಮಾಡು, ಇಲ್ಲ ನಮ್ಮನ್ನು ತೋರಿಸಿಲ್ಲ ಅಂದರೆ ಲೈವ್ ಮಾಡ್ಬೇಡ. ಕರೆಕ್ಟಾಗಿ ತೋರಿಸ್ತಿದೆಯಲ್ಲ, ನಾವು ಕಾಣಿಸ್ತಿದ್ದೀವಾ? ನಾವು ಕಾಣಿಸ್ತಿದ್ದೀವಿ, ನೀವು ಕಾಣಿಸ್ತಿದ್ದೀರಾ? ಹಾಂ, ಎಲ್ಲರನ್ನೂ ತೋರಿಸು. ಇಲ್ಲಿನ ಘಾಟ್ ಸೆಕ್ಷನ್ ತೋರಿಸಿ ಹೆಂಗಿದೆ ಅಂತ. 70 ಗಿರಿಯವರೇ ನಮಸ್ಕಾರ. ಸೊ ಸ್ನೇಹಿತರೆ, ಇನ್ನು ನಮ್ಮ ಡೆಸ್ಟಿನೇಷನ್ಗೆ 30 ಕಿಲೋಮೀಟ್ರ್ ಇದೆ. ನಮ್ಮ ಸ್ನೇಹಿತ ಇನ್ಸ್ಟಾ ಲೈವಲ್ಲಿದ್ದಾನೆ. ಸ್ನೇಹಿತರೆಲ್ಲ ನೋಡ್ತಾ ಇದ್ದಾರೆ ಲೈವು. ನೋಡ್ತಿರ್ಬೋದು ಸ್ನೇಹಿತರೆ ನೀವು, ಅಲ್ಲಿ ಮೇಲೆ ಫುಲ್ಲು ಬೆಟ್ಟ ಸ್ನೋಯಿಂದ ತುಂಬಿಕೊಂಡಿದೆ. ಆ ಬೆಟ್ಟ ಮೇಲ್ಗಡೆ ಕಾಣಿಸ್ತಾ ಇಲ್ಲ, ತುದಿ ಮೀನ್ಸಲ್ಲಿ ಫುಲ್ ಸ್ನೋ ಇದೆ.
ಟೀ ಅಂತೆ ಒಂದು ಬ್ರೇಕ್ ಹಾಕೋಣ. ಪಾಪ ನಮ್ಮ ಸ್ನೇಹಿತರೆ ಬೆಳಗಿಂದ ನಿಲ್ಸೇ ಇಲ್ಲ. ಟೈಮ್ ಆಯಿತು ಅಂತ ಕರ್ಕೊಂಬಂದೆ. ಸೊ ಇಲ್ಲಿಂದ ಏನು ಅಷ್ಟೇನು ದೂರ ಇಲ್ಲ, ಸ್ವಲ್ಪನೇ ಇರೋದ್ರಿಂದ ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ. ತಿಂಡಿ ಇನ್ನೂ ಆಗಿಲ್ಲ, ತಿಂಡಿ ಅಲ್ಲೇ ಮಾಡ್ತೀವಿ. ಬಾಳೂರು ಯಾವುದು ಮೂರ್ಡಕರಲ್ಲಿ ಏನು ಗುರು ಇದು? ಬಾಳೂರು ಹ್ಯಾಂಡ್ ಪೋಸ್ಟ್. ಓಯ್ ಬಾಳೂರು ಹ್ಯಾಂಡ್ ಪೋಸ್ಟ್ ಬಾಳೆಹೊನ್ನೂರು, ಬಾಳೂರು ಏನಿದೆ ಇವೆಲ್ಲ ನಮ್ಮ ಹೆಸರೇ ಇಟ್ಬಿಟ್ಟಿದಾರಲ್ಲ. ಬಾಯಿಂದಾನೇ ಸ್ಟಾರ್ಟ್ ಆಗ್ತಾವಲ್ಲ. ಸೊ ಓಕೆ, ಇಲ್ಲೊಂದು ಸ್ವಲ್ಪ ಟೀಗೆ ಹಾಕ್ಕೊಂಡು ಹೋಗೋಣ. ಒಂದು 5 ನಿಮಿಷ ರೆಸ್ಟ್ ತೊಗೊಳ್ತೀವಿ ಸ್ನೇಹಿತರೆ. Peace of mind, nothing words. ಸ್ನೇಹಿತರೆ, ಮತ್ತೆ ಮಳೆ ಶುರುವಾಗಿದೆ. ಏನು ಹೇಳಿ, ಫಾರೆಸ್ಟಿಗೆ ಬಂದರೆ ಸಾಕು. ಫಾರೆಸ್ಟ್ ಏರಿಯಾ ಬಂದರೆ ಹಂಗೆ ಮಳೆ. ಆ ಕಡೆ ಎಲ್ಲ ಮಳೆನೇ ಇಲ್ಲ ಸಿಟಿಯಲ್ಲಿ. ಫಾರೆಸ್ಟಿಗೆ ಬಂದರೆ ಸಾಕು ಮಳೆ. ಏನು ಹೇಳಿ, ಇನ್ನೇನು ನಮ್ಮ ಡೆಸ್ಟಿನೇಷನ್ ಸ್ವಲ್ಪವೇ ದೂರ ಇದೆ. ಮಳೆನೂ ಕೂಡ ಸ್ಟಾರ್ಟ್ ಆಗಿದೆ. ಟ್ರೆಕ್ಕಿಂಗ್ ಫುಲ್ ಮಳೆಯಲ್ಲೇ ಆಗುತ್ತೆ ಅನಿಸುತ್ತೆ. ಅಡ್ವೆಂಚರ್ ಆಗೇ ಇರಲಿ, ಮಳೆಯಲ್ಲೇ ನೆಂದ್ಕೊಂಡೇ ಹೋಗೋಣ. ಸೊ ನೋಡುವಾಗ ಆಯ್ಸ್ ಹೇಗಿರುತ್ತೆ ಅಂತ. ನಾನಂತೂ ಫುಲ್ಲು ಖುಷಿಯಾಗಿದ್ದೀನಿ. ಈ ರೈಡ್ನ ತುಂಬ ಎಂಜಾಯ್ ಕೂಡ ಮಾಡ್ತಾಯಿದ್ದೀನಿ ಸ್ನೇಹಿತರೆ.